ಗುರುಜಿ, ಈಗ ಸಿದ್ಧಗಂಗಾ ಕ್ಷೇತ್ರದ ಮತ್ತಷ್ಟು ಮಾಹಿತಿಗಾಗಿ ನಾವು ಕಾಯ್ತಾ ಇದ್ದೀವಿ. ಖಂಡಿತ. ನೀವು ಇವತ್ತಿನ ದಿವಸ ಸಿದ್ಧಗಂಗೆ ಕ್ಷೇತ್ರದಲ್ಲಿ ವಿಚಾರಗಳನ್ನು ತಿಳ್ಕೊಳ್ತಾ ಬಂತಿದ್ವಿ. ನಮ್ಮಲ್ಲಿ ಒಬ್ಬರು ದರ್ಶನ ಮಾಡಬೇಕು ಅಂದರೆ ಇನ್ನೊಬ್ಬರ ಆಸಕ್ತಿ ಇರಬೇಕು. ಇನ್ನೊಬ್ಬರ ಆಸಕ್ತಿ ಇದ್ದರೆ ಮತ್ತೊಬ್ಬರ ಸಹಕಾರ ಇರಬೇಕು. ಮತ್ತೊಬ್ಬರ ಸಹಕಾರದ ಜೊತೆಗೆ ನಾವು ಜೀವನವನ್ನು ನಡೆಸಬೇಕಾದ್ರೆ ಇನ್ನೊಬ್ಬರ ಅನುಗ್ರಹ ಇರಬೇಕು. ಯಾರನ್ನಾದರೂ ಒಬ್ಬರಲ್ಲ ಒಬ್ಬರು ಡಿಪೆಂಡ್ ಆಗಬಾರ್ದು ಅನ್ನೋ ಸ್ವಾಭಿಮಾನ ಇದ್ದರೂ ಸಹ ನಾವು ಯಾರ ಮೇಲಾದರೂ ನಿರ್ಭರವಾಗಲೇಬೇಕು. ಅಂತಹ ಒಂದು ನಿರ್ಭರತೆ ಏನು ಅಂದರೆ, ನಮ್ಮಲ್ಲಿ ಒಂದು ಗುರು ದರ್ಶನ ಮಾಡಬೇಕು ಅಂದರೆ ಮತ್ತೊಂದು ಗುರುಗಳ ಆಶ್ರಯಕ್ಕೆ ಹೋಗಲೇಬೇಕು. ಅದಕ್ಕೆ ನಮಗೆ ಸಿದ್ಧಗಂಗಾ ಮಠದ ವಿಶೇಷವಾಗಿ ವಿಚಾರ ಕಾರ್ಯಕ್ರಮಗಳನ್ನು ತೋರ್ಸೋಕ್ಕೆ ಅಥವಾ ಅದರ ರೂಪರೇಖೆಗಳನ್ನು ಪರಿಪೂರ್ಣವಾಗಿ ಪರಿಚಯ ತಮಗೆಲ್ಲರಿಗೂ ಮಾಡೋಕ್ಕೆ ತಾವೆಲ್ಲ ಇನ್ನೊಂದು ಚಿರಋಣಿಯಾಗಬೇಕು. ಇದು ಏನು ಅಂದರೆ, ಇನ್ನೊಂದು ಮಹಾ ಗದ್ದಿಗೆಯಾಗಿರತಕ್ಕಂಥ ಒಂದು ಮಠ. ಆ ಮಠದ ಮಠಾಧೀಶ್ವರರ ಅನುಗ್ರಹದಿಂದ ನಾವು ಸಿದ್ಧಗಂಗಾ ಮಠದ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಅವಕಾಶವಾಯಿತು. ಅವರ ಮುಖಾಂತರವಾಗಿ ಗುರುಗಳ ದರ್ಶನವೂ ಆಯಿತು. ಇದಕ್ಕೆ ಹೇಗೆ ಅಂದರೆ, ನಾವು ಮರಳಸಿದ್ದೇಶ್ವರ ಆ ಒಂದು ಗದ್ದಿಗೆ, ಮರಳಸಿದ್ದೇಶ್ವರ ನಾವು ಗದ್ದಿಗೆ ಎಲ್ಲಿದೆ ಅಂದರೆ ತಿಪ್ಟೂರು ಹತ್ರ ಕುಪ್ಪೂರು ಅಂತಕ್ಕಂಥ ಒಂದು ಗ್ರಾಮ. ಆ ಕುಪ್ಪೂರು ವಿಶೇಷವಾಗಿ ನಾವು ಚಿಕ್ಕನಾಯಕನಹಳ್ಳಿಗೆ ತಿಪ್ಟೂರು ಹತ್ರ ಹೋಗ್ತಾ ಹೋಗ್ತಾ ಚಿಕ್ಕನಾಯಕನಹಳ್ಳಿಗೆ ತಿರುಗ್ತೀವಿ. ಅಲ್ಲಿಂದ ಸ್ವಲ್ಪ ಮಟ್ಟಕ್ಕೆ ಹೋದರೆ ಕುಪ್ಪೂರು. ಈ ಕುಪ್ಪೂರು ಅನ್ನೋದು ಬಹಳ ವಿಶೇಷ. ಕುಪ್ಪೆ ಅಂತೀವಿ. ಈ ಕುಪ್ಪೆ ಅಂದರೆ ಏನು ಹೇಳ್ತೀವಿ ಅಂದರೆ, ಹಾವುಗಳು ಎಲ್ಲಿ ಸೇರ್ಕೊಳ್ಳುತ್ತೋ, ದೊಡ್ಡ ದೊಡ್ಡ ಸರ್ಪಗಳು ತಾವೇನು ಮಾಡುತ್ತೆ, ಒಂದು ದೊಡ್ಡ ಹಳ್ಳ ಇರುತ್ತೆ, ಒಂದು ದೊಡ್ಡ ಮರ ಇರುತ್ತೆ. ಆ ಮರದ ಕೆಳಭಾಗದಲ್ಲಿ ಹೇಗೆ ಸುತ್ಕೊಂಡಿರುತ್ತೆ. ಎಲೆಗಳೆಲ್ಲ ಏನಾಗುತ್ತೆ, ಯಾವಾಗಲೂ ಸಾಧಾರಣವಾಗಿ ಹಳ್ಳದಲ್ಲೇ ಬೀಳುತ್ತೆ. ಹಾವುಗಳ ನಿವಾಸವೂ ಅದೇ ಸ್ಥಳ, ಅದನ್ನು ಕುಪ್ಪೆ ಅಂತ ಕರಿತೀವಿ. ಅದಕ್ಕೆ ಆ ಸ್ಥಳದಲ್ಲಿ ಪಕ್ಕದಲ್ಲಿ ನದಿ ಹರಿದರೆ ಅದು ಕುಪ್ಪ. ಅದಕ್ಕೋಸ್ಕರ ಈ ಕುಪ್ಪ ಕುಪ್ಪೆ ಅಂತಕ್ಕಂಥ ವಿಚಾರಗಳು ಏನಿದೆಯೋ ಅದನ್ನೇ ಕುಪ್ಪೂರು ಅಂತಾಯಿತು. ಈ ಕುಪ್ಪೂರು ಅಂದರೆ ಬಹಳಷ್ಟು ಹಳ್ಳಗಳಿದ್ದ ಸ್ಥಳ, ಬಹಳಷ್ಟು ನೀರುಗಳು ಹರಿತಾ ಇದ್ದ ಜರಿಗಳ ಹಳೆಯ ಸ್ಥಳ. ಅದೇ ರೀತಿಯಾಗಿ ನದಿ ಹರಿದು ಬಂದು ಅಲ್ಲಿ ವಿಶೇಷವಾದ ಸ್ಥಳ. ಇಂತಹ ಒಂದು ರಮಣೀಯವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದವರು ಮರಳಸಿದ್ದೇಶ್ವರ. ಅವರ ತಪಸ್ಸಿಗೆ, ಅವರ ಧ್ಯಾನಕ್ಕೆ ಬಹಳ ವಿಶೇಷ. ಅದಕ್ಕೆ ಸರ್ಪಯೋಗದಲ್ಲಿ ಬಹಳ ಅನುಷ್ಠಾನವಾಗಿರ್ತಕ್ಕಂಥ ಈ ಒಂದು ಪೀಠದಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥವ್ರು ಇವತ್ತಿನ ದಿವಸ ಕುಪ್ಪೂರು ಶಿವಾಚಾರ್ಯರು. ಅದಕ್ಕೆ ಕುಪ್ಪೂರು ಶಿವಾಚಾರ್ಯರು ಇವತ್ತೇನು ನಾವು ನಮಸ್ಕರಿಸ್ತಾ ಇದ್ದೀವಿ, ಅವರ ಅನುಗ್ರಹವನ್ನು ಪಡೀತಿದ್ದೀವಿ. ಇಂಥ ಒಂದು ಗುರುಗಳ ಮುಖಾಂತರವಾಗಿ ನಾವು ಇವತ್ತು ಸಿದ್ಧಗಂಗೆ ಮಠಕ್ಕೆ ಬರ್ತಕ್ಕಂಥ ಅವಕಾಶ. ನೀವು ಇಲ್ಲಿ ಕುಪ್ಪೂರಿಗೆ ಹೋಗಬೇಕಾದ್ರೆ ಒಂದು ವಿಚಾರ ತಿಳ್ಕೊಳ್ಳಿ. ಇವತ್ತು ಮಂಗಳವಾರ ಆ ವಿಚಾರವನ್ನು ಮಾತಾಡಿದೆ. ಏನಂತ, ನಂದೀಶ್ವರನಿಗೆ ಮಂಗಳವನ್ನು ಉಂಟು ಮಾಡತಕ್ಕಂಥವನು ಶಿವನಿಗೆ ಶಾಪವಾಗಿರ್ತಕ್ಕಂಥ ವಿಚಾರ ಅಂತ. ಅಂದರೆ ಮೂಲತಃ ಈ ಗದ್ದಿಗೆಗೆ ಮರಳಸಿದ್ದೇಶ್ವರರು ಸ್ವತಃ ಬರಕ್ಕೆ ಮೊದಲೇ ನಂದೀಶ್ವರನು ಅಲ್ಲಿ ಬಂದು ಕೂತಿದ್ದ. ಅಂದರೆ ಇನ್ನೇನು ಪರಮೇಶ್ವರ ಬರ್ತಾ ಇದ್ದಾನೆ ಅನ್ನೋ ರೂಪದಲ್ಲಿ ಆ ಮರಳಸಿದ್ದೇಶ್ವರ ಗದ್ದಿಗೆ ಎಷ್ಟು ವಿಶೇಷವಾದ ಪವಾಡ ಗದ್ದಿಗೆ ಅಂದರೆ, ಎಷ್ಟೋ ಜನಕ್ಕೆ ಎಂಥ ರೋಗಗಳ ನಿವಾರಣೆಗಳಾಗಿದೆ, ಎಷ್ಟೋ ಜನಕ್ಕೆ ಏನೇನು ಕಳ್ಕೊಂಡಿದ್ದಾರೆ ಅದನ್ನೆಲ್ಲ ಮತ್ತೆ ಲಭಿಸಿದೆ. ಯಾವ ಜೀವನದಲ್ಲಿ ಏನು ಕಾಲಕ್ಕೂ ಸುಖ ಪಡೆದೇ ಇರತಕ್ಕಂಥವ್ರಿಗೆ ಸರ್ವ ಸುಖಗಳು ಲಭಿಸಿದೆ. ಇವತ್ತವರೆಗೂ ಜೀವಂತ ಸಾಕ್ಷಿಯಾಗಿರ್ತಕ್ಕಂಥ ಆ ವಿಚಾರದಲ್ಲಿ ಅಲ್ಲಿ ಒಂದು ವಿಶೇಷ ಪವಾಡ ಅಂದರೆ ಅಲ್ಲಿರ್ತಕ್ಕಂಥ ಪನ್ನೀರು. ಈ ಪನ್ನೀರು ಏನು ಅಂದರೆ, ಶಿವನ ಪೂಜೆ, ಶಿವನ ಕೈಂಕರ್ಯ ಆದ ನಂತರ ಆ ಪನ್ನೀರಲ್ಲಿ ಏನು ನೀರಳು ಸೇರುತ್ತೆ, ಆ ನೀರು ಮುಖಾಂತರವಾಗಿ ಇಡೀ ಜಗತ್ತಿನಲ್ಲಿ ಭವಿಷ್ಯ ಮಳೆ ಬರತ್ತಾ ಬರಲ್ವಾ, ಬರದೇ ಇದ್ದ ಪಕ್ಷದಲ್ಲಿ ಬರ್ಸಪ್ಪ ಮರಳಸಿದ್ದೇಶ್ವರ ಅಂತ ಹೇಳಿ ಆ ಮರಳಲ್ಲಿರತಕ್ಕಂಥ ನದಿಯ ಮುಖಾಂತರವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ನಂದೀಶ್ವರನ ಪೂಜೆಯನ್ನು ಯಾರು ಮಾಡ್ತಾರೋ ಇವತ್ತು ಜೀವಂತ ಸಾಕ್ಷಿ. ಏನು ಅಂದರೆ, ಎಲ್ಲ ಭಕ್ತಾದಿಗಳಾಗಿರ್ತಕ್ಕಂಥ ಮರಳಸಿದ್ದೇಶ್ವರ ಭಕ್ತಾದಿಗಳು, ವೀರಶೈವ ಮಠದಲ್ಲಿರ್ತಕ್ಕಂಥ ವೀರಶೈವ ಎಲ್ಲ ಜನಾಂಗಗಳು ಇವತ್ತು ದಿವಸ ಆ ನಂದೀಶ್ವರನ ಮರೆತು ಹೋಗಿದ್ದಾರೆ. ದಯವಿಟ್ಟು ಎಲ್ಲರೂ ಹೋಗಿ ಮಳೆ ಅಕಾಲಕ್ಕೆ ಬರ್ತಕ್ಕಂಥ ಈ ಮಳೆಗಳು, ಅಕಾಲಕ್ಕೆ ಬರ್ತಕ್ಕಂಥ ಈ ಸೂರ್ಯ ಕಿರಣಗಳು, ಅಕಾಲಕ್ಕೆ ಬರ್ತಕ್ಕಂಥ ಮೃತ್ಯುಗಳು, ಇದಕ್ಕೆಲ್ಲ ದಯವಿಟ್ಟು ಸಹಕರಿಸ್ತಕ್ಕಂಥ ಅವಕಾಶ ಯಾರು ಗೊತ್ತಾ? ಬರೀ ನಂದೀಶ್ವರನ ಕೈಯಲ್ಲಿ. ಅದಕ್ಕೆ ಪರಮೇಶ್ವರನಿಗೆ ನೀವು ಸಂತೃಪ್ತಿ ಪಡಿಸಬೇಕಾದ್ರೆ ನಂದೀಶ್ವರನ ಪ್ರಿಯವಾಗಬೇಕು. ಅದಕ್ಕೆ ನಂದೀಶ್ವರನ ಪ್ರಿಯಕ್ಕೆ ಏನು ಮಾಡಬೇಕು? ಈ ಕ್ಷೇತ್ರದ ಆ ನಂದೀಶ್ವರನ ದರ್ಶನವನ್ನು ನೀವು ಅದೇ ರೀತಿಯಾಗಿ ಮಾಡಿ ಸಂತುಷ್ಟಿ ಪಡಬೇಕು. ಬನ್ನಿ ವೀಕ್ಷಕರೇ. ಕಾಯೋ ಶ್ರೀ ಗುರು ಕುಪ್ಪೂರೇಶನ ಕರುಣೆಯಿಂದ ಬಂದಿಹೆ ವಯ್ಯ ನಿನ್ನ ಚರಣಕ್ಕೆ ಹರಸೆನುತ. ಆಹ ಮಾಯಯ್ಯ ಗೆದ್ದಂಥ ಮಾಯ್ಕಾರನಿ, ಜಯವನ್ನು ತರುವಂಥ ಜಯಕಾರನಿ. ಆಹ ಮಾಯಯ್ಯ ಗೆದ್ದಂಥ ಮಾಯ್ಕಾರನಿ, ಜಯವನ್ನು ತರುವಂಥ ಜಯಕಾರನಿ. ಓ ಕರುಣಾಕರ ಹೇ ದಯಾಸಾಗರ, ನಿಜ ಭಕ್ತಿಗೆ ಒಲಿಯುವ ದೇವನೇ. ಕಾಯೋ ಶ್ರೀ ಗುರು ಕುಪ್ಪೂರೇಶನ ಕರುಣೆಯಿಂದ ಬಂದಿಹೆ ವಯ್ಯ ನಿನ್ನ ಚರಣಕ್ಕೆ ಹರಸೆನುತ.
ಕಂಗಳಿನ ಹೊಳೆವ ಇಷ್ಟ ಜ್ಯೋತಿಯೇ ಎನ್ನ ಹೃದಯದ ದಿವ್ಯ ಪ್ರಾಣ ಜ್ಯೋತಿಯೇ ಎನ್ನ ಶಿರದೊಳು ನೀ ಓ ಭಾವ ಜ್ಯೋತಿಯೇ ಎನ್ನ ಬೆಳಗುತಿಹ ನನ್ನ ತಂದೆ ಜ್ಯೋತಿಯೇ ಗುರುದೇವನೇ ಗುರಿ ಕಾಣಿಸೋ ಜಗದೊಡೆಯ ಕುಪ್ಪೂರೇಶನೇ ಗುರುದೇವನೇ ಗುರಿ ಕಾಣಿಸೋ ಜಗದೊಡೆಯ ಕುಪ್ಪೂರೇಶನೇ ಕಾಯೋ ಶ್ರೀ ಗುರು ಕುಪ್ಪೂರೇಶನೇ ಕರುಣೆಯಿಂದ. ನೋಡಿದ್ರೆ ಅದಕ್ಕೆ ಗುರುಗಳು ಆಗುವ ತನಕ ಗುಲಾಮನು ಯಾವತ್ತೂ ಸಾಧ್ಯವಿಲ್ಲ ಅಂತ. ಅದಕ್ಕೆ ನಾವು ಗುರುಗಳಿಗೆ ಗುಲಾಮನಾಗಬೇಕು. ಆದರೆ ಗುರುಗಳೇ ಗುಲಾಮನಾಗಬೇಕು ಅಂದರೆ ಇನ್ನೊಂದು ಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಗುರುಗಾಗಬೇಕು. ನೋಡಿ, ಇವತ್ತು ಕುಪ್ಪೂರು ಮಠದ ಸ್ವಾಮಿಗಳು ಗುರುವ ಗುಲಾಮನಾಗುವ ತನಕ ಅಂತ ಹೇಳಿ ಅವರೂ ಸ್ವತಃ ಜಗದ್ಗುರುಗಳಾದರು. ಇನ್ನೊಂದು ಸಿದ್ಧಗಂಗೆ ಮಠದ ಸ್ವಾಮಿಗಳ ಜಗದ್ಗುರುಗಳಿಗೆ ನಾನು ಯಾವತ್ತೂ ಗುಲಾಮನೆ ಅಂತ ಹೇಳಿ ಅವರ ಬಾಯಲ್ಲೇ ಅವರು ಹೇಳ್ಕೊಂಡ್ರು. ಅಂದರೆ ಇಂಥ ಒಂದು ಶಿಸ್ತು, ಇಂಥ ಒಂದು ನಿಯಮ, ಇಂಥ ಒಂದು ನಿಷ್ಠೆ, ಅವರ ಆಶೀರ್ವಾದ ಇದ್ದರೇ ಇವತ್ತಿನ ದಿವಸ ನಮ್ಮ ಸಮುದಾಯ ಬಹಳ ಚೆನ್ನಾಗಿರುತ್ತೆ ಅನ್ನೋದು ಅವರ ಒಂದು ಪ್ರತಿರೂಪ. ಅದಕ್ಕೋಸ್ಕರ ಇಂಥ ಒಂದು ಎಲ್ಲರೂ ಪ್ರತಿಯೊಬ್ಬನು ಜೀವನದಲ್ಲಿ ಭಗವಂತನಿಗೆ ಗುಲಾಮರು. ನಾವೆಲ್ಲ ಆ ಭಗವಂತರ ಸ್ವತಃ ಸ್ವರೂಪದಲ್ಲಿರ್ತಕ್ಕಂಥ ಸಿದ್ಧಗಂಗೆ ಮಹಾಸ್ವಾಮಿಗಳಿಗೆ ನಾವು ಗುಲಾಮರಾಗಬೇಕು. ಯಾಕೆಂದರೆ ಯಾವತ್ತು ಗುಲಾಮ್ಗಿರಿ ಅನ್ನೋದು ಅನ್ಕೋಬಾರ್ದು, ನಾವು ಯಾವತ್ತೂ ಶಿಸ್ತುಬದ್ಧವಾಗಿರ್ತಕ್ಕಂಥ ಅನ್ಕೋಬಾರ್ದು. ನಾವು ಕಷ್ಟಪಟ್ಟರೆ ಪರಿಪೂರ್ಣವಾದ ಪ್ರತಿಫಲ ನಮ್ಗೆ ಗೊತ್ತಿಲ್ಲದೇ ಬರುತ್ತೆ. ಅದಕ್ಕೆ ಗುಲಾಮ ಅನ್ಕೋಬಾರ್ದು, ಸೇವೆ ಮಾಡ್ತಾ ಇರಬೇಕು. ಅದಕ್ಕೆ ಭಗವಂತನ ನಿಷ್ಠೆಯಲ್ಲಿ ಯಾವತ್ತಿದ್ರೂ ಸೇವಕನಾಗಿ ತಲೆ ಬಗ್ಸಿ ನಿಂತಿರೋ ನಂದೀಶ್ವರ. ನಾವೇನು ಮಾಡಬೇಕು? ಗುರುಗಳಿಗೆ ಯಾವತ್ತು ತಲೆ ಬಗ್ಸಿ ಪಕ್ಕದಲ್ಲಿ ಹಾಗೆ ನಿಂತಿರಬೇಕು. ಆ ಸೇವೆಗೆ ಕೈಂಕರ್ಯಕ್ಕೆ ನೀವೆಲ್ಲ ರೆಡಿ ಅನ್ಸುತ್ತೆ. ಏನೇನು ತೊಗೊಂಡೋಗ್ಬೇಕು, ಏನೇನು ಮಾಡಬೇಕು ಹೇಳ್ತೀನಿ, ಕಾಯ್ತಾ ಇರಿ, ಬಂದೆ.